ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ವಿಜ್ಞಾನ ಪತ್ರಿಕೆ 1 ಮತ್ತು 2ರ ಮೇಲೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯ ಮತ್ತು ಅತಿ ಮುಖ್ಯವಾದಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಲೆಟ್ಸ್ ಲುಕ್ ಅಟ್ ದ ಟಾಪಿಕ್ ದೆನ್. ಅತಿ ಹೆಚ್ಚು ಕುಟ್ಯತೆ ಗುಣ ಹೊಂದಿರುವ ಲೋಹಗಳು ಯಾವುವು ಅಂತ ಕೇಳಬಹುದು. ಚಿನ್ನ ಮತ್ತು ಬೆಳ್ಳಿ. ಒಂಥರ ಹೈಲೈಟ್ಸ್ ಥರ ನೋಡೋಣ. ಎಂಟೈರ್ ಎಕ್ಸಾಮಿನೇಷನಿಗೆ ನೀವು ಯಾವ ರೀತಿ ರೆಡಿ ಆಗಿದ್ದೀರಿ ಅನ್ನೋದನ್ನು ಹೈಲೈಟ್ಸ್ ಮಾಡ್ತಾ ಹೋಗೋಣ. ಇನ್ನು ಅತಿ ಹೆಚ್ಚು ತನ್ಯತೆ ಗುಣ ಹೊಂದಿರುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೀನ್ಸ್ ಚಿನ್ನ. ಓಕೆ. ದೆನ್ ಉಷ್ಣದ ಅತ್ಯುತ್ತಮ ವಾಹಕಗಳು ಬೆಳ್ಳಿ ಮತ್ತು ತಾಮ್ರ. ಉಷ್ಣದ ದುರ್ಬಲ ವಾಹಕಗಳು ಯಾವುವು ಅಂತ. ಇಲ್ಲಿ ಉಷ್ಣದ ದುರ್ಬಲ ವಾಹಕಗಳು ಸೀಸ ಮತ್ತು ಪಾದರಸ ಅಂತ. ದೆನ್ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುವ ಲೋಹಗಳು ಯಾವುವು ಅಂತ ಕೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನು ಏನು ಮಾಡ್ತಾರೆ, ಸೀಮೆ ಎಣ್ಣೆಯಲ್ಲಿ ಇಡ್ತಾರೆ. ಇಲ್ಲದೇ ಇದ್ದರೆ ಅವು ಗಾಳಿಯಲ್ಲಿ ಓಪನ್ ಆಗಿಟ್ಟರೆ ಅವು ಗಾಳಿಯಲ್ಲಿರ್ತಕ್ಕಂಥ ಒಂದು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಹೊಂದಿ ದೆನ್ ಹೊಳಪಿರುವ ಅಲೋಹ ಯಾವುದು ಅಂತ ಕೇಳಿದ್ದಾರೆ. ಗ್ರಾಫೈಟ್ ಮತ್ತು ಅಯೋಡಿನ್ ಅಂತ. ಅಂಗೈಯಲ್ಲಿಟ್ಟಾಗ ಕರಗುವಂಥ ಲೋಹಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಗ್ಯಾಲಿಯಂ, ಸೀಸಿಯಂ ಅಂತ. ದೆನ್ ದ್ರವರೂಪದ ಲೋಹ ಯಾವುದು? ಪಾದರಸ. ಇನ್ನು ದ್ರವರೂಪದ ಅಲೋಹ ಬ್ರೋಮಿಯಂ. ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಮತ್ತು ಅತಿ ಹೆಚ್ಚಿನ ಕರಗುವ ಬಿಂದು ಉದಿಬಿಂದುವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು ಅಂದರೆ ವಜ್ರ ಅಂತ. ಇನ್ನು ಕ್ಷಾರೀಯ ಲೋಹಗಳು ಮತ್ತು ಮೆದುಲೋಹಗಳು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹಗಳು ಯಾವುವು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಓಕೆ. ನೀರಿನೊಂದಿಗೆ ವರ್ತಿಸದ ಲೋಹಗಳು ಯಾವುವು? ಸೀಸ, ತಾಮ್ರ, ಬೆಳ್ಳಿ, ಚಿನ್ನ. ಓಕೆ. ದೆನ್ ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಯಾವುವು? ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಅಂತ. ಉತ್ತಮ ವಿದ್ಯುದ್ವಾಹಕವಾಗಿರುವ ಇಂಗಾಲದ ಬಹುರೂಪ ಇದು ಅಹಲೋನು ಕೂಡ ಹೌದು, ನಾನ್ ಮೆಟಲ್ ಕೂಡ ಹೌದು. ಯಾವುದು ಅಂತಂದರೆ ಗ್ರಾಫೈಟ್ ಅಂತ. ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು ಅಂದರೆ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಏನು? ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲಗಳನ್ನು ಹೊಂದಿದ್ದು ಇವುಗಳು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿದರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ವಿಷಯುಕ್ತ ರಾಸಾಯನಿಕಗಳನ್ನು ಉಂಟಾಗಿ ಆಹಾರವನ್ನು ಕಲುಷಿತಗೊಳಿಸುತ್ತೆ. ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ನಮ್ಮ ಜನಗಳು ಆ ಒಂದು ತಾಮ್ರದ ಮಾಡಿದಂಥ ಇದರಲ್ಲಿ ಯಾವುದೇ ಒಂದು ಈ ಹಾಲು ಮೊಸರನ್ನು ಇಡ್ತಾ ಇರಲಿಲ್ಲ ಅಂತ. ಓಕೆ. ದೆನ್ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ನೀರಿಗೆ ಆಮ್ಲವನ್ನು ಹನಿ ಹಾಗೆ ಸೇರಿಸಬೇಕು, ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು. ಏಕೆ ಅಂತ ಕೇಳಿದ್ದಾರೆ. ಪ್ರಬಲ ಆಮ್ಲವನ್ನು ಸಾರರಿಕ್ತಗೊಳಿಸುವ ಪ್ರಕ್ರಿಯೆ ಬಹಿರುಷ್ಣವಾಗಿದೆ. ನೀರನ್ನು ಪ್ರಬಲ ಆಮ್ಲಕ್ಕೆ ಸೇರಿಸಿದ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿರಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಅದಕ್ಕೆ ನಾವು ನೀರನ್ನು ಹನಿ ಸೇರಿಸಬೇಕು ಅಂತ. ದೆನ್ ಇನ್ನು ಒಂದು ಆಮ್ಲ ನೈಸರ್ಗಿಕ ಆಕಾರ ಯಾವುವು ಅಂತ ನೋಡೋದಾದರೆ ಅಸ್ಟಿಕ್ ಆಮ್ಲ ವಿನೆಗರ್ನಲ್ಲಿದೆ, ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಮತ್ತು ಹಾಲಿನಲ್ಲಿ, ಸಿಟ್ರಿಕ್ ಆಮ್ಲ ಕಿತ್ತಳೆ, ನಿಂಬೆ, ಟಾರ್ಟರಿಕ್ ಆಮ್ಲ ಹುಣಸೆಹಣ್ಣು, ದೆನ್ ಮೆಥನೋಯಿಕ್ ಆಮ್ಲ ಇರುವೆ ಕಡಿತ, ತುರಿಕೆ ಎಲೆ. ಓಕೆ. ದೆನ್ ಆಕ್ಸಾಲಿಕ್ ಆಮ್ಲ ಟೊಮ್ಯಾಟೋದಲ್ಲಿ. ಇವು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಆಕಾರಗಳಂತ ಹೇಳ್ಬೋದು. ದೆನ್ ಇನ್ನು ಬೆಳಕಿನ ಪ್ರತಿಫಲನ ಅಂದ್ರೇನು? ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಾವು ತಿಳ್ಕೊಳ್ಳೋಣ. ಓಕೆ. ಬೆಳಕಿನ ಪ್ರತಿಫಲನ ಒಂದು ಮಾಧ್ಯಮದಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣಗಳು ನುಣುಪಾದ ಅಥವಾ ನಿಯತ ಮೇಲ್ಮೈಗೆ ಬಡಿದು ಅದೇ ಮಾಧ್ಯಮದಲ್ಲಿ ಮರಳಿ ಬರುವಂಥದ್ದಕ್ಕೆ ನಾವು ಪ್ರತಿಫಲನ ಅಂತ ಕರಿತೀವಿ. ಇನ್ನು ಪ್ರತಿಫಲನದ 2 ನಿಯಮಗಳು ಯಾವ್ಯಾವು ಅಂತಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಒಂದು. ಎರಡನೇದು ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು. ಓಕೆ. ದೆನ್
ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ ಅಂತ. ಓಕೆ, ದೆನ್ ಏನಿರ್ಬೋದು, ದ್ಯುತಿ ರಂಧ್ರ ಅಂದರೆ ಏನು ಅಂತ ಕೇಳಿದ್ದಾರೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸಕ್ಕೆ ನಾವು ದ್ಯುತಿ ರಂಧ್ರ ಅಂತ ಕರಿತೀವಿ. ದೆನ್ ದರ್ಪಣ ಧ್ರುವ ಅಂದರೆ ಏನು? ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರಕ್ಕೆ ದರ್ಪಣ ಧ್ರುವ ಅಂತ ಕರಿತೀವಿ. ದೆನ್ ಇಲ್ಲಿ ದರ್ಪಣ ಮತ್ತು ಮಸೂರದ ಉಪಯೋಗಗಳೇನು ಅಂತ ನೋಡೋದಾದರೆ, ನಿಮ್ನ ದರ್ಪಣ, ಟಾರ್ಚ್, ತಪಾಸಣಾ ದೀಪಗಳು ಮತ್ತು ವಾಹನಗಳ ಹೆಡ್ಲೈಟ್ಗಳಲ್ಲಿ ಇದನ್ನು ಬಳಸ್ತಾರೆ. ಜೊತೆಗೆ ದಂತವೈದ್ಯರು ಹಲ್ಲಿನ ಪರೀಕ್ಷೆಯ ಉಪಕರಣದಲ್ಲಿ ಇದನ್ನು ಬಳಸ್ತಾರೆ. ದೆನ್ ಸೌರ ಕುಲುಮೆ ಅಥವಾ ಕುಕ್ಕರ್ಗಳಲ್ಲಿ ಇದನ್ನು ಬಳಸ್ತಾರೆ. ದೆನ್ ಕ್ಷೌರ ಅಂಗಡಿಗಳಲ್ಲಿ ಇದನ್ನು ಬಳಸ್ತಾರೆ. ದೆನ್ ಓಕೆ, ಇನ್ನು ಪೀನ ಮಸೂರದ ಉಪಯೋಗ ಏನು? ವಾಹನಗಳ ಹಿಂದೋಟ ದರ್ಪಣಗಳಾಗಿ ಬಳಸುತ್ತಾರೆ, ಚಿಕ್ಕ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಲಿಕ್ಕೆ. ಆ್ಯಂಡ್ ನಿಮ್ನ ಮಸೂರ ಮತ್ತು ಪೀನ ಮಸೂರ ಓಕೆ, ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಕನ್ನಡಕಗಳಲ್ಲಿ ಇದನ್ನು ಬಳಸುತ್ತಾರೆ. ಓಕೆ, ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು. ದೆನ್ ಟಾರ್ಚ್ ಲೈಟ್ಗಳಲ್ಲಿ ಬಳಸುತ್ತಾರೆ, ಬೈನಾಕ್ಯುಲರ್ಗಳಲ್ಲಿ ಬಳಸುತ್ತಾರೆ. ದೆನ್ ಪೀನ ಮಸೂರವನ್ನು ಸೂಕ್ಷ್ಮದರ್ಶಕ ಬೈನಾಕ್ಯುಲರ್ಗಳಲ್ಲಿ ಬಳಸ್ತಾರೆ. ಜೊತೆಗೆ ಇದನ್ನು ದೂರದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಕನ್ನಡಕಗಳಲ್ಲಿ ಬಳಸುತ್ತಾರೆ. ಓಕೆ, ದೆನ್ ಇನ್ನು ಪೀನ ಮಸೂರ ಮತ್ತು ನಿಮ್ನ ಮಸೂರಕ್ಕಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನೋಡೋಣ. ಓಕೆ, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಇದು ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ. ಪಿಕ್ಚರಲ್ಲಿ ನೋಡ್ಬೋದು. ದೆನ್ ಅಂಚುಗಳು ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪೀನ ಮಸೂರ. ಇನ್ನು ನಿಮ್ನ ಮಸೂರಲ್ಲಿ ಮಿಥ್ಯೆ ಮತ್ತು ನೇರವಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ದೆನ್ ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ, ಅದು ಕನ್ವರ್ಜ್ ಮಾಡುತ್ತೆ ಇಲ್ಲಿ ಎಲ್ಲ ರೇಸನ್ನು. ಇಲ್ಲಿ ಡೈವರ್ಸ್ ಮಾಡುತ್ತೆ, ಅಂದರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುವಂಥದ್ದು, ಡೈವರ್ಸ್ ಮಾಡುವಂಥದ್ದು. ಓಕೆ, ದೆನ್ ಇದನ್ನು ದೂರದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸುತ್ತಾರೆ. ಬೇರೆ ನಿಮ್ನ ಮಸೂರವನ್ನು ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸುತ್ತಾರೆ. ಓಕೆ, ಇದಿಷ್ಟು ಪೀನ ಮತ್ತು ನಿನ್ನ ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆ ಕ್ರಿಯೆ ಮಧ್ಯೆ ಇರ್ತಕ್ಕಂಥ ಒಂದಿಷ್ಟು ವ್ಯತ್ಯಾಸವನ್ನು ನೋಡೋಣ. ಇಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವ ಒಂದು ರಾಸಾಯನಿಕ ಕ್ರಿಯೆ ರಾಸಾಯನಿಕ ಸಂಯೋಗ ಅಂತ ಕರೀತಾರೆ. ಸಂಯೋಗ ಅಂದರೆ ಕೂಡೋದು. ಓಕೆ, ದೆನ್ ಇಲ್ಲಿ ಒಂದು ಪ್ರತಿವರ್ತಕವು ವಿಭಜಿಸಿ 2 ಅಥವಾ ಹೆಚ್ಚು ಸರಳ ಉತ್ಪನ್ನಗಳಾಗಿ ವಿಭಜನೆ ಆಗೋದು. ಇಲ್ಲಿ ಡಿವೈಡ್ ಆಗ್ತವೆ, ಇಲ್ಲಿ ಆ್ಯಡ್ ಆಗ್ತವೆ, ಅಂದರೆ ಒಂದಕ್ಕಿಂತ ಹೆಚ್ಚು ಸಂಯೋಗಗಳು ಕೂಡಿ ಒಂದು ಮಾಡ್ತವೆ. ಇಲ್ಲಿ ಒಂದಿದ್ದು ಬೇರೆ ಬೇರೆಯಾಗಿ ಸ್ಪ್ಲಿಟ್ ಆಗುವಂಥದ್ದು. ಓಕೆ, ಎಕ್ಸಾಂಪಲ್. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ when reacts with water, it gives rise calcium hydroxide plus heat. ಇಲ್ಲಿ FeSO4 ರಿಯಾಕ್ಷನ್ ಆಯ್ತು ಅಂದರೆ Fe2O3 plus SO2 plus SO ಆಗುತ್ತೆ ಇಲ್ಲಿ. ಓಕೆ, ದೆನ್ ಇನ್ನು ರಾಸಾಯನಿಕ ಸಮೀಕರಣಗಳಲ್ಲಿ 4 ವಿಧಗಳಂತ ನಾವು ವಿಂಗಡಿಸ್ಬೋದು. ಯಾವ್ಯಾವು ಅಂತ ನೋಡೋದಾದರೆ, ಒಂದು ರಾಸಾಯನಿಕ ಸಂಯೋಗ, ದೆನ್ ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ದೆನ್ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತ. ಓಕೆ, ದೆನ್ ಲೆಟ್ಸ್ ಲುಕ್ ಎಟ್ ದ ಎಕ್ಸಾಂಪಲ್. ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಉದಾಹರಣೆಗಳೆಂದರೆ ಯಾವುವು? ಇಲ್ಲಿ ಫೆರಸ್ ಸಲ್ಫೈಡ್ ವಿಭಜಿಸಿ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಓಕೆ, 2FeSO4 it gives rise to ferric oxide plus SO2 plus SO3. ದೆನ್ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುವಂಥದ್ದು. ಓಕೆ, ಹಿಯರ್ ದ ಇಕ್ವೇಷನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ it gives rise to calcium oxide plus calcium carbon dioxide ಅಂತ. ಓಕೆ, ದೆನ್ ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆಗೆ ಉದಾಹರಣೆ ಯಾವುದು? ಅಗೇನ್ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಆಗುವಂಥದ್ದು ಕಂದು ಬಣ್ಣ. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್.
ದೆನ್ ಓಕೆ, ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಗಳೆಂದರೆ ಯಾವುದು? ಇಲ್ಲಿ ಸತುವು ತಾಮ್ರದ ಒಂದು ಸಲ್ಫೇಟ್ ಜೊತೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿಯಾಗುತ್ತದೆ. ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್ ಇಸ್ ಗಿವ್ಸ್ ರೈಸ್ ಟು ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಅಂತ. ಓಕೆ, ದೆನ್ ಒನ್ ಮೋರ್ ಎಕ್ಸಾಂಪಲ್. ವೆನ್ ಲೆಡ್ ರಿಯಾಕ್ಟ್ಸ್ ವಿತ್ ಕಾಪರ್ ಕ್ಲೋರೈಡ್ ಇಟ್ ಗಿವ್ಸ್ ರೈಸ್ ಟು ಲೆಡ್ ಕ್ಲೋರೈಡ್ ಪ್ಲಸ್ ಕಾಪರ್ ಅಂತ. ದೆನ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ನೋಡೋದಾದರೆ, ಕಬ್ಬಿಣವು ತಾಮ್ರದ ಸಲ್ಫೇಟ್ ಜೊತೆ ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿಯನ್ನು ಮಾಡುತ್ತದೆ. ದೆನ್ ತಾಮ್ರದ ಸಲ್ಫೇಟು ಹಾಗೆ ಕಬ್ಬಿಣದ ಸಲ್ಫೇಟ್ ಆಗಿ ಪರಿವರ್ತನೆ ಆಗುತ್ತೆ. ದೆನ್ ಇನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಉದಾಹರಣೆ ನೋಡೋದಾದರೆ, ಓಕೆ, ಎರಡೆರಡು ಪ್ರಾಡಕ್ಟನ್ನು ಮಾಡುವಂಥದ್ದು. ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ನೊಂದಿಗೆ ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡನ್ನು ಉಂಟು ಮಾಡುತ್ತದೆ. ಓಕೆ, ಯಾವಾಗ ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡ್ ಜೊತೆ ರಿಯಾಕ್ಷನ್ ಹೊಂದಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡನ್ನು ಮಾಡ್ತಾರೆ. ಇದಕ್ಕೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಇಲ್ಲಿ ಜಲ ವಿಲೀನಗೊಳ್ಳುವ ಉತ್ಪನ್ನಗಳು ಯಾವುವು ಅಂತಂದರೆ NaCl ಅಂತ. ಜಲ ವಿಲೀನ ಅಂದರೆ ನೀರಿನಲ್ಲಿ ಕರಗುವಂಥವು ಉತ್ಪನ್ನ ಯಾವುದು? NaCl. ಅದೇ ನಮ್ಮ ಮನೆಯಲ್ಲಿ ಏನು ಉಪ್ಪು ಮಾಡ್ತೀವಲ್ಲ, ದಟ್ ಈಸ್ NaCl. ದೆನ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆ. ಓಕೆ, ಅಗೇನ್ ಇಟ್ಸ್ ಅ ಪ್ರಕ್ಷೇಪಣ ಕ್ರಿಯೆ. ಇಲ್ಲಿ ಜಲ ವಿಲೀನಗೊಳ್ಳುವ ಉತ್ಪನ್ನ ಯಾವುದು ಅಂತಂದರೆ ಅಲ್ಯೂಮಿನಿಯಂ ಕ್ಲೋರೈಡ್. ದೆನ್ ಇನ್ನು ಅಲ್ವಿಯೋಲೈಗಳು ಶ್ವಾಸಕೋಶಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿದ್ದು ವಿಶಾಲವಾದ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸುತ್ತವೆ ಅಂತ. ಈ ಅಲ್ವಿಯೋಲೈಗಳು ಏನಿರ್ತವೆ ಶ್ವಾಸಕೋಶದಲ್ಲಿ ಒಂಥರ ಏರ್ ಬಲೂನ್ಸ್ ಥರ ಇರ್ತವೆ. ಓಕೆ, ನಮ್ಮ ಲಂಗ್ಸಲ್ಲಿ. ದೆನ್ ಮೂತ್ರಜನಕಾಂಗದಲ್ಲಿ ನೆಫ್ರಾನ್ಗಳು ಅತ್ಯಧಿಕ ಸಂಖ್ಯೆಯಲ್ಲಿದ್ದು ದೇಹದಲ್ಲಿ ಉತ್ಪತ್ತಿಯಾಗುವ ಸಾರಜನಕಯುಕ್ತ ತ್ಯಾಜ್ಯಗಳನ್ನು ಸೋಸಿ ದೇಹದಿಂದ ಹೊರಹಾಕಲು ಉಪಯುಕ್ತವಾಗಿವೆ ಅಂತ. ನಮ್ಮ ಕಿಡ್ನಿ ಮೇಲೆ ಏನಿರ್ತವೆ ನೆಫ್ರಾನ್ಗಳಿರ್ತವೆ. ಆ ನೆಫ್ರಾನ್ಗಳ ಕೆಲಸ ಅಂದರೆ ಫಿಲ್ಟರ್ ಮಾಡುವಂಥದ್ದು. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಒಂದು ತ್ಯಾಜ್ಯವನ್ನು ಅನುಪಯುಕ್ತ ವಸ್ತುಗಳನ್ನು ಫಿಲ್ಟರ್ ಮಾಡಿ ದೇಹದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಇವು ನೆಫ್ರಾನ್ಗಳು ಮಾಡ್ತವೆ. ದೆನ್ ಇನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವಂಥ ಒಂದಿಷ್ಟು ಇಂಪಾರ್ಟೆಂಟ್ ಘಟನೆಗಳೇನು ಅಂತ ನೋಡೋದಾದರೆ, ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೊಳ್ತವೆ. ಓಕೆ, ಈಗ ಎಲ್ಲ ಸಸ್ಯಗಳು ಗಿಡ ಮರಗಳು ಗ್ರೀನ್ ಎಲೆಗಳು ಏನಾಗಿರ್ತವೆ ಗ್ರೀನ್ ಆಗಿರ್ತವೆ. ಕಾರಣ ಏನು ಅಂತಂದರೆ ಅಲ್ಲಿ ಕ್ಲೋರೋಫಿಲ್ ಇದೆ ಅಂತ. ಆ ಕ್ಲೋರೋಫಿಲ್ ಇರೋದ್ರಿಂದ ಅವು ಹಸಿರಾಗಿರ್ತವೆ. ಜೊತೆಗೆ ಈ ಹಸಿರು ಯಾಕಾಗಿರ್ತವೆ ಅಂದರೆ ಇವು ಸೂರ್ಯನ ಬೆಳಕನ್ನು ಹೀರಲಿಕ್ಕೆ ಸಹಾಯ ಮಾಡುತ್ತೆ ಕ್ಲೋರೋಫಿಲ್. ಓಕೆ, ದೆನ್ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತವೆ. ಎಲ್ಲಿ? ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಓಕೆ, ಇಲ್ಲಿ ಬೆಳಕಿನ ಶಕ್ತಿ ಏನಾಗುತ್ತೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಜೊತೆಗೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಡಿವೈಡ್ ಆಗ್ತವೆ. ದೆನ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತೆ ಅಂತ. ಇನ್ನು ಬಾಷ್ಪ ವಿಸರ್ಜನೆ ಏನಾಗುತ್ತೆ? ಲವಣಗಳ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಬಾಷ್ಪ ವಿಸರ್ಜನೆ ಲವಣಗಳ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ ಅಂತ. ಆ್ಯಂಡ್ ಸಸ್ಯಗಳು ತ್ಯಾಜ್ಯಗಳನ್ನು ವಿಸರ್ಜಿಸುವಲ್ಲಿ ಕಂಡುಬರುವ ವಿವಿಧ ತಂತ್ರಗಳು. ದೆನ್ ಎಲೆಗಳಲ್ಲಿ ಸಂಗ್ರಹಿಸಿ ಎಲೆ ಉದುರಿಸುವುದು. ದೆನ್ ಮೃತ ಜೀವಕೋಶಗಳಿರುವ ಹೊರದ ಚರ್ಮದಂತಹ ಅಂಗಾಂಶಗಳ ಮೂಲಕ ಏನು ಮಾಡ್ತವೆ? ಹಳೆ ಝೈಲಮ್ಗಳಲ್ಲಿ ಅಂಟು ಮತ್ತು ರಾಳದ ರೂಪದಲ್ಲಿ ಸಂಗ್ರಹಿಸುವುದು. ಓಕೆ, ದೆನ್ ಬೇರಿನ ಮೂಲಕ ಮಣ್ಣಿಗೆ ವಿಸರ್ಜಿಸುತ್ತವೆ. ಓಕೆ, ದೆನ್ ಹೆಚ್ಚಿನ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ. ಅಂದರೆ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ನಾವು. ದ ಲಾಸ್ ಆಫ್ ಎಕ್ಸೆಸ್ ವಾಟರ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್. ಓಕೆ, ದೆನ್ ಇನ್ನು ಬಾಯಿಯ ಅಂಗಳದಲ್ಲಿ ಲಾಲಾರಸದ ಅಮೈಲೇಸ್ ಕಿಣ್ವ ಏನು ಮಾಡುತ್ತೆ? ಪಿಷ್ಟ ಅಣುವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ಆಮೇಲೆ ಜಠರ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತವೆ ಅಂತ. ದೆನ್ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ಏನು? ಇದು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸಲು ಆಮ್ಲೀಯ ಮಾಧ್ಯಮ ಉಂಟು ಮಾಡುತ್ತದೆ.
ಇನ್ನು ಆಹಾರದೊಂದಿಗೆ ಪ್ರವೇಶಿಸುವ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸುತ್ತದೆ, ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ HCl. ಓಕೆ. ದೆನ್ ಪೆಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನನ್ನು ಜೀರ್ಣಿಸುವುದು. ದೆನ್ ಲೋಳೆ ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ಇನ್ನು ಅಪಧಮನಿಗಳು ಹೃದಯದಿಂದ ರಕ್ತವನ್ನು ಸಾಗಿಸುತ್ತವೆ. ಇದು ತನ್ನೊಂದಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ಸಾಗಿಸುತ್ತದೆ. ದೆನ್ ಲೋಮನಾಳಗಳು ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರುತ್ತವೆ ಮತ್ತು ರಕ್ತ ಸಾಗಿಸಿದ ವಸ್ತುಗಳನ್ನು ಜೀವಕೋಶಕ್ಕೆ ಪೂರೈಸುತ್ತವೆ ಅಂತ. ಇನ್ನು ಜೀರ್ಣಕ್ರಿಯೆ ಸಂಕೀರ್ಣವಾದ ಆಹಾರವನ್ನು ಯಾಂತ್ರಿಕ ಹಾಗೂ ರಾಸಾಯನಿಕ ಕ್ರಿಯೆಗಳ ಮೂಲಕ ಸರಳ ಘಟಕಗಳಾಗಿ ವಿಭಜಿಸುವ ಒಂದು ಕ್ರಿಯೆಗೆ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಓಕೆ. ದೆನ್ ಉಸಿರಾಟ ಆಮ್ಲಜನಕವು ಆಹಾರವನ್ನು ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಮಾಡುವ ಒಂದು ಕ್ರಿಯೆ ಅಂತ ಹೇಳ್ಬೋದು. ಇನ್ನು ದ್ಯುತಿ ಸಂಶ್ಲೇಷಣೆ ಹಸಿರು ಸಸ್ಯಗಳು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು, ಆಮೇಲೆ ಪತ್ರಹರಿತನ್ನು ಮತ್ತು ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ರಾಸಾಯನಿಕ ಶಕ್ತಿಯಾಗಿ ಒಂದು ಪರಿವರ್ತಿಸ್ತಕ್ಕಂಥ ಕ್ರಿಯೆ. ಓಕೆ. ದೆನ್ ರಕ್ತ ಪರಿಚಲನೆ ದೇಹದ ಪ್ರತಿ ಜೀವಕೋಶಗಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಾಕಾಣಿಕೆ ಮಾಡುವಂಥ ಕ್ರಿಯೆಗೆ ನಾವು ರಕ್ತ ಪರಿಚಲನೆ ಅಂತೀವಿ. ಈ ರಕ್ತ ಪರಿಚಲನೆಯನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ವಿಲಿಯಂ ಹಾರ್ವೆ ಅವರು. ಓಕೆ. ದೆನ್ ವಿಸರ್ಜನೆ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗುವ ನೈಟ್ರೋಜನ್ ತ್ಯಾಜ್ಯ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವ ಒಂದು ಕ್ರಿಯೆಗೆ ವಿಸರ್ಜನೆ ಅಂತ ನಾವು ಕರಿತೀವಿ. ದೆನ್ ವಸ್ತು ಸ್ಥಾನಾಂತರ ಸಸ್ಯದ ಎಲೆಗಳಿಂದ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ನಾವು ವಸ್ತು ಸ್ಥಾನಾಂತರ ಅಂತ ಕರಿತೀವಿ. ಓಕೆ. ಇನ್ನು ಬಾಷ್ಪ ವಿಸರ್ಜನೆ ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಅಂತ ನಾವು ಕರಿತೀವಿ. ಓಕೆ. ದೆನ್ ಪರಪೋಷಣೆ ಅಂದರೆ ಕ್ಲೋರೋಫಿಲ್ ಹೊಂದಿರದ ಜೀವಿಗಳು ತಮ್ಮ ಆಹಾರವನ್ನು ಹೊರಗಿನ ಮೂಲಗಳಿಂದ ಪಡೆದುಕೊಳ್ಳುವ ಪ್ರಕ್ರಿಯೆಗೆ ಪರಪೋಷಣೆ ಎಂದು ಕರೀತೀವಿ. ಓಕೆ. ದೆನ್ ಪಪ್ಪುಸಕ ಅಪಧಮನಿ ಏನು ಮಾಡುತ್ತೆ, ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಬಲ ಹೃತ್ಕಕ್ಷೆಯಿಂದ ಶ್ವಾಸಕೋಶಕ್ಕೆ ಸಾಗಿಸುತ್ತದೆ. ಇನ್ನು ಪಪ್ಪುಸಕ ಅಭಿಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ಸಾಗಿಸುತ್ತದೆ. ಇನ್ನು ಮಹಾಪಧಮನಿ ಏನು ಮಾಡುತ್ತೆ, ಆಕ್ಸಿಜನ್ ಯುಕ್ತ ರಕ್ತವನ್ನು ಎಡ ಹೃತ್ಕಕ್ಷೆಯಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ ಅಂತ. ದೆನ್ ಅಪಧಮನಿ ಇದು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಸಾಗಿಸುತ್ತದೆ ಅಂತ. ಇನ್ನು ಅಭಿಧಮನಿ ಇದು ರಕ್ತವನ್ನು ದೇಹದ ಅಂಗಗಳಿಂದ ಹೃದಯಕ್ಕೆ ಮರಳಿಸುತ್ತದೆ. ಇನ್ನು ಲೋಮನಾಳಗಳು ಏನು ಮಾಡ್ತವೆ, ರಕ್ತ ಮತ್ತು ದೇಹದ ಜೀವಕೋಶಗಳ ನಡುವೆ ಅಂಗಾಂಶ ದ್ರವದ ಮೂಲಕ ವಸ್ತುಗಳ ಸಾಗಾಣಿಕೆಗೆ ಸಹಾಯಕವಾಗಿವೆ ಅಂತ ಹೇಳ್ಬೋದು. ದೆನ್ ರಕ್ತದೊತ್ತಡ ರಕ್ತದ ರಭಸದ ಹರಿಯುವಿಕೆ ಅಪಧಮನಿಗಳ ಸ್ಥಿತಿಸ್ಥಾಪಕ ಗೋಡೆಗಳ ಮೇಲೆ ಉಂಟು ಮಾಡುವ ಒತ್ತಡವನ್ನು ರಕ್ತದೊತ್ತಡ ಅಂತ ನಾವು ಕರಿತೀವಿ, ಬ್ಲಡ್ ಪ್ರೆಷರ್. ಓಕೆ. ಇನ್ನು ಇಮ್ಮಡಿ ಪರಿಚಲನೆ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ. ಓಕೆ. ಇನ್ನು ಸ್ಪಿಗ್ಮೋಮ್ಯಾನೋಮೀಟರ್ ಇದನ್ನು ಏನು ಮಾಡ್ತೀವಿ, BP-ಯನ್ನು ಅಳಿಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸಾಧನ ಇದು. ಡಯಾಲಿಸಿಸ್ ಅಂದ್ರೇನು, ಮೂತ್ರಪಿಂಡದ ವಿಫಲತೆಯ ಪ್ರಕರಣದಲ್ಲಿ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕುವ ಒಂದು ಪ್ರಕ್ರಿಯೆಗೆ ಡಯಾಲಿಸಿಸ್ ಅಂತ ಕರಿತೀವಿ. ದೆನ್ ಕೊಬ್ಬಿನ ಎಮಲ್ಸೀಕರಣ ಅಂದರೆ ಏನು, ನಮ್ಮ ಆಹಾರದಲ್ಲಿರುವ ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳು ಪಿತ್ತರಸದಲ್ಲಿರ್ತಕ್ಕಂಥ ಲವಣಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಗೊಳ್ಳುತ್ತವೆ. ಸಣ್ಣ ಕರುಳಿನಲ್ಲಿ ನಡೆಯುವ ಈ ಪ್ರಕ್ರಿಯೆಯನ್ನು ಎಮಲ್ಸೀಕರಣ ಎಂದು ಕರೆಯುತ್ತಾರೆ. ಓಕೆ. ದೆನ್ ಝೈಲಮ್ ಅಂಗಾಂಶ ಇದು ಏನು ಮಾಡುತ್ತೆ,
ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಅಥವಾ ನಿರವಯವ ವಸ್ತುಗಳನ್ನು ಸಸ್ಯಕ್ಕೆ ಸಾಗಿಸುತ್ತದೆ. ಫ್ಲೋಯಮ್ ಏನು ಮಾಡುತ್ತೆ? ಆಹಾರವನ್ನು ಸಾಗಿಸುತ್ತದೆ. ಸಸ್ಯಗಳಲ್ಲಿ ಆಹಾರ ಮತ್ತು ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ. ಇನ್ನು ಕಾವಲು ಕೋಶ ಏನು ಮಾಡುತ್ತೆ? ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುವುದು. ಓಕೆ, ದೆನ್ ಒಂದಿಷ್ಟು ಕ್ವೆಶನ್ಸ್ ಅನ್ನು ನೋಡೋಣ. ಮೇ ಬಿ ದೇ ಆರ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಆ್ಯಂಡ್ ದೇ ಆರ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಓಕೆ, ಮುಂದೆ ಕೇಳಬಹುದಾದ ಮತ್ತು ಹಿಂದೆ ಕೇಳಿರುವ ಪ್ರಶ್ನೆಗಳನ್ನು ಕುರಿತು ಹೈಲೈಟ್ಸ್ ಮಾಡ್ತಾ ಹೋಗೋಣ. ಓಕೆ, ಬಲೂನ್ಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡೆಯುತ್ತವೆ. ಯಾಕೆ? ಕಾರಣ ಏನು ಅಂತ ಕೇಳಿದ್ದಾರೆ. ಇದನ್ನು ವಿವರಿಸ್ತಕ್ಕಂಥ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಬಾಯ್ಲನ ನಿಯಮ, ಗ್ರಾಮ್ ವಿಸ್ತರಣಾ ನಿಯಮ, ಚಾರ್ಲ್ಸ್ ನಿಯಮ, ಗೆ ಲುಸಾಕ್ನ ನಿಯಮ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಚಾರ್ಲ್ಸನ ನಿಯಮ ಅಂತ. ಇನ್ನು ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸುವುದಿಲ್ಲ. ಕಾರಣ? ಕೃತಕ ಉಪಗ್ರಹಗಳ ಕಾರ್ಯಕ್ಕೆ ಅಡ್ಡಿಪಡಿಸುತ್ತದೆ, ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತದೆ, ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತದೆ, ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತದೆ ಅಂತ ಹೇಳ್ಬೋದು. ದ್ರವ್ಯಾಂತರ ಎಂದರೇನು? ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ, ಹೊಸ ಮಿಶ್ರಣಗಳ ಉತ್ಪಾದನೆ, ಐಸೋಟೋಪ್ಗಳ ಉತ್ಪಾದನೆ, ಎಲೆಕ್ಟ್ರಾನ್ಗಳ ಉತ್ಪಾದನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಐಸೋಟೋಪ್ಗಳ ಉತ್ಪಾದನೆ. ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು ಯಾವುದು? ತಂಪುಕಾರಿಯಾಗಿ, ಪ್ರತಿಫಲಕವಾಗಿ, ಮಂದಕಾರಿಯಾಗಿ, ನಿಯಂತ್ರಣ ಸರಳಾಗಿ. ಯಾವುದು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ದಟ್ ಈಸ್ ನಿಯಂತ್ರಣ ಸರಳಾಗಿ ಇದನ್ನು ಉಪಯೋಗಿಸ್ತಾರೆ. ದ್ಯುತಿತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್ ಯಾವುದು ಇರುತ್ತದೆ? ಬೆಳಕು ಉತ್ಸರ್ಜಕ ಡಯೋಡ್, ಝೀನರ್ ಡಯೋಡ್, ದ್ಯುತಿ ಡಯೋಡ್, ಲೇಸರ್ ಡಯೋಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಲೇಸರ್ ಡಯೋಡ್. ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ. ಅಂದರೆ ಇಲ್ಲಿ ನಮ್ಮ ಧ್ವನಿ ಎಕೋ ಆಗಬೇಕಂದ್ರೆ ಅದಕ್ಕೆ ಮಿನಿಮಮ್ ಒಂದಿಷ್ಟು ಡಿಸ್ಟೆನ್ಸ್ ಅಂತ ಇರಬೇಕು. ಎಷ್ಟು ಅಂತ ಕೇಳಿದ್ದಾರೆ. ಕಾಲಾಂತರ 0.2 ಸೆಕೆಂಡ್ಸ್, ಅಂತರ ಗರಿಷ್ಠ 17 ಮೀಟರ್, ಒರಟಾದ ಎತ್ತರ ಮೇಲ್ಮೈ ಇದ್ದಾಗ, ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ಗಿಂತ ಹೆಚ್ಚಾಗಿದೆ. ಇಲ್ಲಿ ಸರಿಯಾದ ಉತ್ತರ ಗರಿಷ್ಠ ಅಂತರ ಏನಿರಬೇಕಂದ್ರೆ ಮಿನಿಮಮ್ ಡಿಸ್ಟೆನ್ಸ್ 17 ಮೀಟರ್ ಇದ್ದಾಗ ಅದೇನು ಮಾಡುತ್ತೆ, ಒಂದು ನಮಗೆ ಎಕೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಪ್ರತಿಧ್ವನಿ ಉಂಟಾಗುತ್ತೆ ಅಂತ. ಓಕೆ, ದೆನ್ ಈ ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಳಸ್ತಾರೆ. ಯಾಕೆ? ಅಧಿಕ ರೋಧ ಮತ್ತು ಹೆಚ್ಚು ಕರಗುವ ಬಿಂದು, ಕಡಿಮೆ ರೋಧ ಮತ್ತು ಕಡಿಮೆ ಕರಗುವ ಬಿಂದು, ಅಧಿಕ ರೋಧ ಮತ್ತು ಕಡಿಮೆ ಕರಗುವ ಬಿಂದು, ಕಡಿಮೆ ರೋಧ ಮತ್ತು ಹೆಚ್ಚು ಕರಗುವ ಬಿಂದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಅಧಿಕ ರೋಧವನ್ನು ಹೊಂದಿರುತ್ತೆ ಮತ್ತು ಹೆಚ್ಚು ಕರಗುವ ಬಿಂದುವನ್ನು ಇದು ಹೊಂದಿರೋದ್ರಿಂದ. ದೆನ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ ಎಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಪಾಲಿಥಿನ್, ಪ್ರೊಫೈಲೈನ್, ಸಿಲಿಕೋನ್, ಪಾಲಿವಿನೈಲ್, ಕ್ಲೋರೈಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸಿಲಿಕೋನ್. ಫ್ಲಿಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸುವ ಕಚ್ಚಾ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಆಕ್ಸೈಡ್, ಸೀಸದ ಆಕ್ಸೈಡ್, ಪೊಟ್ಯಾಷಿಯಂ ಕಾರ್ಬೋನೇಟ್, ಬೋರಾನ್ ಮತ್ತು ಅಲ್ಯೂಮಿನಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಸೀಸದ ಆಕ್ಸೈಡ್. ದೆನ್ ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವ ಸಿಮೆಂಟಿನ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಜಿಪ್ಸಮ್, ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್, ಅಲ್ಯೂಮಿನಿಯಂ ಸಿಲಿಕೇಟ್ ಮತ್ತು ಜಿಪ್ಸಮ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಹೇಳ್ಬೋದು. ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು ಯಾವುವು, ಅವುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಬೋರಾನ್, ಕಾರ್ಬನ್, ಅಲ್ಯೂಮಿನಿಯಂ, ಹೀಲಿಯಂ ಕೊಟ್ಟಿದ್ದಾರೆ. ಹೈಡ್ರೋಜನ್, ಲಿಥಿಯಂ, ಬೇರಿಯಂ, ಬೋರಾನ್ ಕೊಟ್ಟಿದ್ದಾರೆ.
ಲಿಥಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಂ ಕೊಟ್ಟಿದ್ದಾರೆ. ಬೆರಿಲಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಆ್ಯಂಡ್ ಬೇರಿಯಂ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬೇರಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಆ್ಯಂಡ್ ಬೇರಿಯಂ. ಇವು ಒಂದೇ ಗುಂಪಿಗೆ ಸೇರಿದಂಥ ಮೂಲ ವಸ್ತುಗಳು ಅಂತ ಹೇಳ್ಬೋದು. ದೆನ್ ಸೆರಾಮಿಕ್ ವಸ್ತುಗಳನ್ನು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಪ್ಲಿಂಟ್ ಮತ್ತು ಸಿಲಿಕಾ, ಪ್ಲಿಂಟ್ ಮತ್ತು ಗ್ಲಾಸ್ ಪೀಸ್, ಪ್ಲಿಂಟ್ ಮತ್ತು ಕ್ವಾರ್ಟ್ಜ್, ಪ್ಲಿಂಟ್ ಮತ್ತು ಕ್ಲೇ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಪ್ಲಿಂಟ್ ಮತ್ತು ಕ್ವಾರ್ಟ್ಜ್ ಅನ್ನು ಉಪಯೋಗಿಸುತ್ತಾರೆ. ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು ಯಾವುದು? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೇಟ್, ಪೊಟ್ಯಾಷಿಯಂ ನೈಟ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಇಲ್ಲಿ ಬಳಸ್ತಾರೆ. ದುಗ್ಧ ರಸದಲ್ಲಿರುವುದು RBC ಮತ್ತು ಪ್ರೋಟೀನ್ಗಳು, RBC ಮತ್ತು WBC, WBC ಮತ್ತು ಪ್ರೋಟೀನ್ಗಳು, RBC ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ರೋಟೀನ್ಗಳು ಇರ್ತವೆ. ಎರಡು ಮೂತ್ರಪಿಂಡಗಳ ಮೇಲೆ ಇರುವಂಥ ಗ್ರಂಥಿಗಳು ಯಾವುವು ಅಂತ ಕೇಳಿದ್ದಾರೆ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಅಡ್ರಿನಲ್, ಹೈಲೈಟ್ಸ್ ಆಫ್ ಲ್ಯಾಂಗರ್ಹಾನ್ಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅಡ್ರಿನಲ್ ಗ್ರಂಥಿಗಳು. ನಾನು ಹೇಳಿದೆ ಅವಾಗ ತಾನೇ ಜಸ್ಟ್ ಹೈಲೈಟ್ಸ್ ನೋಡುವಂಥ ಸಂದರ್ಭದಲ್ಲಿ ಅಡ್ರಿನಲ್ ಗ್ರಂಥಿ ಇರುತ್ತೆ, ಅದರ ಮೇಲೆ ಓಕೆ ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ರಂಥಿಗಳಿರ್ತವೆ, ಈ ಮೂತ್ರಪಿಂಡದಲ್ಲಿ ನೆಫ್ರಾನ್ಗಳಿರ್ತವೆ, ಲೈಕ್ ದಿಸ್. ಓಕೆ, ದೆನ್ ಈ ಕೆಳಗಿನವುಗಳಲ್ಲಿ ಆಹಾರ ಮಿಶ್ರಕವಲ್ಲದ್ದು ಯಾವುದು? ಪ್ರತಿ ಉತ್ಕರ್ಷಕಗಳು, ವರ್ಣಕಾರಕಗಳು, ಪಾಲಿಪ್ಲೈಡ್ಗಳು, ರುಚಿಕಾರಕಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಪಾಲಿಪ್ಲೈಡ್ಗಳು. ಇವು ಆಹಾರ ಮಿಶ್ರಕವಲ್ಲದ್ದು ಅಂತ. ದೆನ್ ಈ ಕೆಳಗಿನವುಗಳಲ್ಲಿ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ನ್ಯೂರಾನ್, ಗ್ರಾಹಕಗಳು, ವಾಹಕಗಳು, ಕಾರ್ಯನಿರ್ವಾಹಕಗಳು. ಇಲ್ಲಿ ಸರಿಯಾದಂಥ ಉತ್ತರ ವಾಹಕಗಳು, ವಾಹಕ ಅಂಗಾಂಶ ಅಂತ ಕರೀತೀವಿ. ದೆನ್ ಹಾರಲಾಗದ ಪಕ್ಷಿಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಕಿವಿ, ಆಸ್ಟ್ರಿಚ್, ಬಾತುಕೋಳಿ, ರಿಯಾ, ಆಸ್ಟ್ರಿಚ್ ಕಿವಿ, ಎಮು ನವಿಲು, ಫ್ಲೆಮಿಂಗೋ ಕಿವಿ, ಆಸ್ಟ್ರಿಚ್ ರಿಯಾ, ಆಸ್ಟ್ರಿಚ್ ಕಿವಿ, ಎಮು ಮತ್ತು ರಿಯಾ. ಓಕೆ, ಇವು 4 ಪಕ್ಷಿಗಳು ಹಾರಲಾರದಂಥ ಒಂದು ಗುಂಪಿಗೆ ಸೇರಿದವು ಅಂತ ಹೇಳಬಹುದು. ದೆನ್ ರಾಜ್ಯ ಮಟ್ಟದ ನಾಡಗೀತೆ ಹಾಡುವ ಸ್ಪರ್ಧೆಗೆ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲು ಶಾಲೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿತು. ಇದು ಪ್ರತಿಫಲಿಸುವುದು ಮೌಲ್ಯೀಕರಿಸುವಿಕೆ, ಲೋಕಾರೂಢಿ, ಸ್ವಾಭಾವಿಕತೆ, ಲಿಂಗ ತಾರತಮ್ಯ. ಯಾವುದನ್ನು ಪ್ರತಿಬಿಂಬಿಸುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಲಿಂಗ ತಾರತಮ್ಯವನ್ನು ನಿವಾರಿಸಲು ಇದು ಒಂದು ಪ್ರತಿಫಲಿಸುತ್ತೆ ಅಂತ ಹೇಳ್ಬೋದು. ದೆನ್ ಶಾಲಾ ಹಂತದಲ್ಲಿ ಮೌಲ್ಯಾಂಕನದ ಪ್ರಾಥಮಿಕ ಮೂಲಾಧಾರದ ಅಂಶ ಏನು ಅಂತ ಕೇಳಿದ್ದಾರೆ. ಮೌಲ್ಯಾಂಕನವು ಹೆಚ್ಚು ಭಾವನಾತ್ಮಕವಾಗಿರಬೇಕು. ಯಾವುದೇ ವಿಧಾನದಲ್ಲಿ ಆದರೂ ಸರಿ ಮಗು ಉತ್ತಮ ಅಂಕಗಳನ್ನೇ ಗಳಿಸಬೇಕು. ಮಗುವಿನ ಕಲಿಕಾ ಸಾಮರ್ಥ್ಯಗಳು ಶಿಕ್ಷಕರಿಗೆ ಚೆನ್ನಾಗಿ ಗೊತ್ತಿರುತ್ತವೆ. ಮೌಲ್ಯಾಂಕನವು ವ್ಯಕ್ತಿಗತವಾದದ್ದು. ಇಲ್ಲಿ ಸರಿಯಾದ ಉತ್ತರ ಮೌಲ್ಯಾಂಕನವು ವ್ಯಕ್ತಿಗತವಾದದ್ದು. ಓಕೆ, ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಅನುಭವಾತ್ಮಕ ಕಲಿಕೆಯ ವಿವಿಧ ಅಂಶಗಳ ಕ್ರಮಾನುಗತ ಜೋಡಣೆ ಆಯ್ಕೆ ಮಾಡೋದಾದರೆ ಗುಂಪು ಅಥವಾ ವೈಯಕ್ತಿಕ ಚಟುವಟಿಕೆಗಳ ಮೂಲಕ ಚಿಂತನೆಗೆ ದಾರಿ ಮಾಡಿಕೊಡುವುದು, ಕಲಿಕೆಯನ್ನು ನಿರ್ದೇಶಿಸುವುದು, ಕಲಿಕೆಯನ್ನು ಅನುಕೂಲಿಸುವುದು, ಕಲಿಕೆಯನ್ನು ಕ್ರೋಢೀಕರಿಸುವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರಗಳನ್ನು ಜೋಡಿಸ್ತಾ ಹೋದರೆ ಮೊದಲು ಕಲಿಕೆಯನ್ನು ಅನುಕೂಲಿಸುವುದು, ನಂತರ ಗುಂಪು ಅಥವಾ ವೈಯಕ್ತಿಕ ಚಟುವಟಿಕೆಗಳ ಮೂಲಕ ಚಿಂತನೆಗೆ ದಾರಿ ಮಾಡಿಕೊಡುವಂಥದ್ದು, ನಂತರ ಕಲಿಕೆಯನ್ನು ನಿರ್ದೇಶಿಸುವುದು, ನಂತರ ಕಲಿಕೆಯನ್ನು ಕ್ರೋಢೀಕರಿಸುವುದು. ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, 1, 2, 4, that is option B is the right answer ಅಂತ. ಇನ್ನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವರುಣ್ ಎಂಬ ವಿದ್ಯಾರ್ಥಿ ಸಾಲು ಮರದ ತಿಮ್ಮಕ್ಕರವರ ಹಾದಿಯಲ್ಲೇ ಸಾಗಲು ನಿರ್ಧರಿಸುತ್ತಾನೆ. ವರುಣನ ಈ ವರ್ತನೆ ಏನನ್ನ ಸೂಚಿಸುತ್ತೆ? ಬುದ್ಧಿವಂತಿಕೆ, ಭಾವನಾತ್ಮಕ ಅಂಶ, ಮನೋಚಾಲನಾ ಅಂಶ, ಪ್ರಶಂಸೆ.
ಇಲ್ಲಿ ಸರಿಯಾದಂಥ ಉತ್ತರ ಈ ವಾಸ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ದಿ ಲೈಫ್ ವರ್ಕ್ಸ್ ಆಫ್ ಸಾಲು ಮರದ ತಿಮ್ಮಕ್ಕ. ಅಂದರೆ ಇಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅವನು ತೋರಿಸ್ತಾನೆ, ಭಾಳ ಎಮೋಷ್ನಲ್ ಆಗಿ ಮಾಡ್ತಾನೆ ಅಂತ, ಅದು ಭಾವನಾತ್ಮಕ ಅಂಶವನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಯಾವ ಕಲಿಕಾಂಶವನ್ನು ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಬೋಧಿಸಬಹುದು? ಅಣುವಿನಲ್ಲಿ ಎಲೆಕ್ಟ್ರಾನ್ಗಳ ಜೋಡಣೆ, ಕುಲುಮೆ ಕೆಲಸ ಮಾಡುವ ವಿಧಾನ, ರಾಸಾಯನಿಕ ಕ್ರಿಯೆಗಳ ವಿಧಗಳು, ಘನವಸ್ತುಗಳು ದ್ರವಗಳಲ್ಲಿ ಮುಳುಗಿಸಿದಾಗ ಅವು ತೂಕ ಕಳೆದುಕೊಳ್ಳುತ್ತವೆ ಅನ್ನುವಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಘನವಸ್ತುಗಳು ದ್ರವಗಳಲ್ಲಿ ಮುಳುಗಿಸಿದಾಗ ಅವು ತೂಕ ಕಳೆದುಕೊಳ್ಳುತ್ತವೆ ಅನ್ನುವಂಥದ್ದನ್ನು ನಾವು ವೈಜ್ಞಾನಿಕ ವಿಚಾರಣಾ ಕ್ರಮದ ಮೂಲಕ ಬೋಧಿಸಲಿಕ್ಕೆ ಸಾಧ್ಯ ಇದೆ. ಅನುಗಮನ ಪದ್ಧತಿಯಲ್ಲಿ ವಿದ್ಯಾರ್ಥಿ ಬೆಳೆಸಿಕೊಳ್ಳುವ ಗುಣ ಯಾವುದು? ತಾರ್ಕಿಕ ಚಿಂತನೆ, ಸಮಸ್ಯೆ ಬಿಡಿಸುವಿಕೆ, ಪ್ರಶ್ನಿಸುವಿಕೆ, ವೈಜ್ಞಾನಿಕ ಚಿಂತನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ತಾರ್ಕಿಕ ಚಿಂತನೆಯನ್ನು, ಲಾಜಿಕಲ್ ಥಿಂಕಿಂಗನ್ನು ಅಥವಾ ರೀಸನಿಂಗ್ ಒಂದು ಥಿಂಕಿಂಗ್ ಪವರನ್ನು ಅವನು ಏನು ಮಾಡ್ತಾನೆ, ಬೆಳೆಸ್ಕೊಳ್ತಾನೆ ಅಂತ ಹೇಳ್ಬೋದು. ಯಾವ ಹೇಳಿಕೆ ವೈಜ್ಞಾನಿಕ ವಿಧಾನದ ಬೋಧನಾಶಾಸ್ತ್ರಕ್ಕೆ ಸರಿ ಹೊಂದುತ್ತದೆ? ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಾರಣ ಹುಡುಕಬೇಕಿಲ್ಲ, ಶಾಲೆಯ ಹೊರಗಿನ ಕಲಿಕೆ ಗಣನೀಯವಲ್ಲ, ಮಗುವಿನ ಅರ್ಥಗ್ರಹಿಕೆ ಸಮಂಜಸವಾದುದು, ತರಗತಿ ಪ್ರಕ್ರಿಯೆಯನ್ನು ಶಿಕ್ಷಕರೇ ಮುನ್ನಡೆಸಬೇಕು ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಮಗುವಿನ ಅರ್ಥಗ್ರಹಿಕೆ ಸಮಂಜಸವಾದುದು. ದೆನ್ ಎಡ್ಗರ್ ಡೇಲನ ಕಲಿಕಾನುಭವದ ಶಂಕುವಿನಲ್ಲಿ ಕಲಿಕಾ ಅನುಭವಗಳು ಚಲಿಸುವುದು ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ, ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ, ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯೆಡೆಗೆ, ಮೂರ್ತತೆಯಿಂದ ಅಮೂರ್ತತೆಯೆಡೆಗೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಮೂರ್ತತೆಯಿಂದ ಅಮೂರ್ತತೆಯೆಡೆಗೆ ಸಾಗುತ್ತೆ ಅಂತ ಹೇಳ್ಬೋದು. ಇನ್ನು ರವೆಯಲ್ಲಿ ಮಿಶ್ರಣಗೊಂಡಿರುವ ಕಬ್ಬಿಣದ ಚೂರುಗಳನ್ನು ತೆಗೆಯಲು ಅಮ್ಮನಿಗೆ ನೆರವಾಗುವಂಥ ಅರುಣಳು ಅಯಸ್ಕಾಂತವನ್ನು ಉಪಯೋಗಿಸ್ತಾಳೆ. ಈ ಅರುಣಳ ಚಟುವಟಿಕೆಯ ವಲಯ ಯಾವುದು? ಬೌದ್ಧಿಕ, ಜ್ಞಾನಾತ್ಮಕ, ಮನೋವೈಜ್ಞಾನಿಕ, ಭಾವನಾತ್ಮಕ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಜ್ಞಾನಾತ್ಮಕ. ಅವಳು ತಾನು ಕಲಿತಂಥ ಜ್ಞಾನವನ್ನು ಅಯಸ್ಕಾಂತವು ಕಬ್ಬಿಣದ ಚೂರುಗಳನ್ನು ತನ್ನೊತ್ತಿಗೆ ಆಕರ್ಷಿಸ್ತದೆ ಎನ್ನುವುದನ್ನು ಕಲಿತು ತಿಳಿದುಕೊಂಡು ಅದನ್ನು ಮನೆಯಲ್ಲಿ ಒಂದು ಏನು ಮಾಡಿದ್ಲು, ತನ್ನ ಜ್ಞಾನವನ್ನು ಉಪಯೋಗಿಸಿ ಅದನ್ನು ಪ್ರಾಕ್ಟಿಕಲ್ ಮಾಡ್ತಾಳೆ. ಸೊ ಹಾಗಾಗಿ ಇಲ್ಲಿ ಇದು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಿಸಿದಂಥ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಖಗೋಳ ವಿಜ್ಞಾನದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸರ್ ಸಿ ವಿ ರಾಮನ್, ಸತ್ಯೇಂದ್ರನಾಥ್ ಬೋಸ್, ರಘುವಿಂದ್ ಖುರಾನಾ, ಸುಬ್ರಹ್ಮಣ್ಯ ಚಂದ್ರಶೇಖರ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಇನ್ನು ಮಾನವನು ಉಗಮವಾದ ಯುಗ ಯಾವುದು? ಪ್ರೊಟೆರೋಜೋಯಿಕ್ ಯುಗ, ಪಾಲಿಯೋಜೋಯಿಕ್ ಯುಗ, ಮೀಸೋಜೋಯಿಕ್ ಯುಗ, ಸಿನೋಜೋಯಿಕ್ ಯುಗ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, ದಟ್ ಈಸ್ ಸಿನೋಜೋಯಿಕ್ ಯುಗ ಅಂತ ಹೇಳ್ಬೋದು. ದೆನ್ ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತವೆ ಎಂಬುದನ್ನು ತೋರಿಸಲು ಜೆ.ಸಿ. ಬೋಸ್ರವರು ಕಂಡುಹಿಡಿದ ಉಪಕರಣ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಇಸ್ 1, ಅಂದರೆ ಕ್ರೆಸ್ಕೋಗ್ರಾಫ್. ಓಕೆ, ಅದು ಸರಿಯಾದಂಥ ಉತ್ತರ. ಜೊತೆಗೆ ಇದು ಒಂದು ಸಸ್ಯಗಳ ಬೆಳವಣಿಗೆಯನ್ನು ಕೂಡ ಕಂಡುಹಿಡಲಿಕ್ಕೆ ಮಾಡ್ತಕ್ಕಂಥ ಒಂದು ಉಪಕರಣ ಅಂತ ಹೇಳ್ಬೋದು. ದೆನ್ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ? ಶೈಕ್ಷಣಿಕ ವರ್ಷಾಂತದಲ್ಲಿ ಮೌಲ್ಯಮಾಪನ ಮಾಡುವುದು, ಶೈಕ್ಷಣಿಕ ಅವಧಿಯಲ್ಲಿ 2 ಬಾರಿ ಮೌಲ್ಯಮಾಪನ ನಡೆಸುವುದು, ನಿರಂತರ ಪರೀಕ್ಷೆ ನಡೆಸುವುದು, ರೂಪನಾತ್ಮಕ ಮೌಲ್ಯಮಾಪನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, ದಟ್ ಈಸ್ ರೂಪನಾತ್ಮಕ ಮೌಲ್ಯಮಾಪನ. ಇದು ನಿರಂತರವಾಗಿರುತ್ತೆ, ವ್ಯಾಪಕ ಮತ್ತು ನಿರಂತರವಾದ ಮೌಲ್ಯಮಾಪನ ಅಂತ ಕರಿತೀವಿ ನಾವು. ಅಂದರೆ ಶಿಕ್ಷಕ ಪಾಠ ಮಾಡ್ತಾ ಇರುವಾಗಲೇ ಇವನು ಮೌಲ್ಯಮಾಪನವನ್ನು ಮಾಡಬಹುದು ಅಂತ. ಬೇಸಿಗೆಯಲ್ಲೂ ಪರ್ವತ ಪ್ರದೇಶಗಳು ತಂಪಾಗಿರುವುದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡುವರು. ಇದು ಕೆಳಗಿನವುಗಳಿಗೆ ಸಂಬಂಧಿಸಿದೆ. ಯಾವುದಕ್ಕೆ? ಜ್ಞಾನ, ಅರ್ಥೈಸುವಿಕೆ, ಅನ್ವಯ, ಕೌಶಲ್ಯ.
ಇಲ್ಲಿ ಸರಿಯಾದ ಉತ್ತರ ಅನ್ವಯ ಅಂತ. ಇದು ಅಪ್ಲೈ ಮಾಡ್ಕೊತಾರೆ ಅವರು. ತಾವು ಥಿಯರಿ ಕಲ್ತಿದ್ದನ್ನು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ, ಅನ್ವಯಿಸಿಕೊಳ್ಳಲಿಕ್ಕೆ ಇದನ್ನು ಉಪಯೋಗಿಸುವಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ? ಶಿರೋನ್ನತ ಪ್ರಕ್ಷೇಪ, ಎಪಿಡಿಯೋಸ್ಕೋಪ್, ಕರಿಹಲಗೆ, LCD. ಓಕೆ, ಪ್ರಕ್ಷೇಪಣವಲ್ಲದ ಮಾಧ್ಯಮ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಕರಿಹಲಗೆ ಅಂತ, ಆಪ್ಷನ್ 3. ಓಕೆ, ದೆನ್ ಮಳೆ ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಏನು? ಅಣೆಕಟ್ಟುಗಳಿನ ನೀರಿನ ಪ್ರಮಾಣ ಹೆಚ್ಚಳ, ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ, ಮರು ಅರಣ್ಯೀಕರಣ, ಮಣ್ಣಿನ ಫಲವತ್ತತೆಯಲ್ಲಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ 2, ದಟ್ ಇಸ್ ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ ಅಂತ, ರಿಚಾರ್ಜ್ ಮಾಡಿದಂಗೆ ಆಗುತ್ತೆ ಭೂಮಿಯಲ್ಲಿರ್ತಕ್ಕ ನೀರಿನ ಒಂದು ಮಟ್ಟವನ್ನು. ಓಕೆ, ದೆನ್ ಬೇಕಿಂಗ್ ಸೋಡಾದಲ್ಲಿರುವ ಮೂಲ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ, ಸೋಡಿಯಂ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್, ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್, ಸೋಡಿಯಂ ಸಲ್ಫರ್ ನೈಟ್ರೋಜನ್ ಆಕ್ಸಿಜನ್, ಸೋಡಿಯಂ ಪೊಟ್ಯಾಷಿಯಂ ನೈಟ್ರೋಜನ್ ಆಕ್ಸಿಜನ್. ಸರಿಯಾದ ಉತ್ತರ ಆಪ್ಷನ್ 2, ದಟ್ ಇಸ್ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ದೆನ್ ಗುಲ್ಬರ್ಗಾ, ಬಿಜಾಪುರ, ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗಾಗಿ ಕ್ಷೇತ್ರ ಭೇಟಿಯನ್ನು ಯೋಜಿಸಿದ್ದಾರೆ. ಇವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲಕರ ಅಂತ ಕೇಳಿದ್ದಾರೆ? ಗುಲ್ಬರ್ಗಾ, ಬಿಜಾಪುರ, ಕೊಡಗು, ಮಂಗಳೂರು. ಇಲ್ಲಿ ಇದು ಅತಿ ಹೆಚ್ಚು ಯೂಸ್ ಆಗುವಂಥದ್ದು ಯಾರಿಗೆ? ಮಂಗಳೂರಿನ ವಿದ್ಯಾರ್ಥಿಗೆ. ಯಾಕಂದರೆ ಅವರು ಕಡಲ ತೀರದಲ್ಲಿ ಇರೋದ್ರಿಂದ ಅವ್ರಿಗೆ ಈಸಿಯಾಗಿ ಅಲ್ಲಿ ಹೋಗಿ ನೋಡಿ ಕಲೀಲಿಕ್ಕೆ ಅತಿ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ದೆನ್ ಹಸಿರು ಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವ ಪರಿಣಾಮವೇನು? ಭೂಮಿಯ ತಾಪದಲ್ಲಿ ಹೆಚ್ಚಳ, ಭೂಮಿಯ ತಾಪಮಾನದಲ್ಲಿ ಇಳಿಕೆ, ಜ್ವಾಲಾಮುಖಿ ಸ್ಫೋಟ ಪ್ರಮಾಣ ಏರಿಕೆ, ಭೂಕಂಪ ಸಂಭವಿಸುವ ಪ್ರಮಾಣ ಏರಿಕೆ. ಇಲ್ಲಿ ಸರಿಯಾದಂಥ ಉತ್ತರ ಭೂಮಿಯ ತಾಪಮಾನದಲ್ಲಿ ಅತಿ ಹೆಚ್ಚಳವಾಗ್ತಾ ಇದೆ ನಾವು. ಓಕೆ, ದಟ್ ಈಸ್ ಆಪ್ಷನ್ 1. ದೆನ್ ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದು? ಪಾಚಿ, ಶಿಲೀಂಧ್ರಗಳು, ಕಲ್ಲು ಹೂಗಳು, ಬ್ಯಾಕ್ಟೀರಿಯಾಗಳು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3, ದಟ್ ಇಸ್ ಕಲ್ಲು ಹೂಗಳು ನಾವು ವಾಯು ಮಾಲಿನ್ಯದ ಒಂದು ಜೈವಿಕ ಸೂಚಕವಾಗಿ ಕೆಲಸ ಮಾಡ್ತವೆ ಅಂತ. ಇನ್ನು ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ? ಮದುವೆ ಮನೆಯಲ್ಲಿ ಒಂದು ದಿನ, ಕಾಡಿನಲ್ಲಿ ಬೇಟೆಯಾಡುವ ರಾಜು, ನರಿ ಮತ್ತು ಹುಳಿ ದ್ರಾಕ್ಷಿ ಕತೆ, ಮೊಲ ಮತ್ತು ಆಮೆಯ ಕತೆ. ಇಲ್ಲಿ ಸರಿಯಾದ ಉತ್ತರ ಇದನ್ನ ಮದುವೆ ಮನೆಯಲ್ಲಿ ಒಂದು ದಿನ ಅಂತೇಳಿ ಒಂದು ಕಥೆಯನ್ನು ಹೇಳುವ ಮೂಲಕ ಅಲ್ಲಿ ಬಹಳಷ್ಟು ವಿಧದ ಒಂದು ತ್ಯಾಜ್ಯ ಬರುತ್ತೆ, ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಒಂದು ಕಥೆ ಮುಖಾಂತರ ಮಕ್ಕಳಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ? ಪರೀಕ್ಷೆ, ಪ್ರಶ್ನೆ ಪತ್ರಿಕೆ, ದರ್ಜಾ ಮಾಪನ, ತಪಶೀಲು ಪಟ್ಟಿ. ಇಲ್ಲಿ ಸರಿಯಾದ ಉತ್ತರ ದರ್ಜಾ ಮಾಪನವನ್ನು ಉಪಯೋಗಿಸುವಂಥದ್ದು. ದೆನ್ ಅಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವ ಸಂದರ್ಭ ಯಾವುದು? ಕಾಯಿಸಿದಾಗ, ಅಯಸ್ಕಾಂತದ ಮೂಲಕ ವಿದ್ಯುತ್ ಹರಿಸಿದಾಗ, ಅಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದಾಗ, ಅಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1, ದಟ್ ಇಸ್ ಹೀಟ್ ಮಾಡಿದರೆ ಏನಾಗುತ್ತೆ, ತನ್ನ ಒಂದು ಆ ಮ್ಯಾಗ್ನೆಟಿಕ್ ಪವರನ್ನು ಕಳೆದುಕೊಂಡ್ಬಿಡುತ್ತೆ. ದೆನ್ ಕೆಳಗಿನ ಯಾವ ಮೂಲ ವಸ್ತು ಓಜೋನ್ ಪದರದ ನಾಶಕ್ಕೆ ಕಾರಣವಾಗಿದೆ? ಆಮ್ಲಜನಕ, ಕ್ಲೋರಿನ್, ಸೋಡಿಯಂ, ಕ್ಯಾಲ್ಸಿಯಂ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆಪ್ಷನ್ 2, ದಟ್ ಇಸ್ ಕ್ಲೋರಿನ್. ಓಕೆ, ಈ CFC ಅಂತ ಕರಿತೀವಿ ನೋಡಿ, ಫ್ಲೋರೋ ಕಾರ್ಬನ್ಸು. ಆಮೇಲೆ ಈ ಕ್ಲೋರಿನ್ ಕಂಟೆಂಟ್ ಇರುವಂಥ ಒಂದು ವಸ್ತುಗಳು ಓಜೋನ್ ಪದರವನ್ನು ನಾಶ ಮಾಡ್ತವೆ ಅಂತ. ಇನ್ನು ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ? ಗುರುತ್ವಾಕರ್ಷಣೆ, ಅಯಸ್ಕಾಂತ, ಘರ್ಷಣಾ ಬಲ, ಸ್ಥಿತಿತಾಪಕ. ಇಲ್ಲಿ ನಮ್ಗೆ ಗೊತ್ತಿರುವಂಥದ್ದು ಘರ್ಷಣಾ ಬಲದಿಂದ ಏನಾಗ್ತವೆ, ವಸ್ತುಗಳು ನಿಲ್ತವೆ. ಸೊ ರೈಟ್ ಆನ್ಸರ್ ಇಸ್ ದಟ್ ಘರ್ಷಣಾ ಬಲ. ದೆನ್ ಜೀವಕೋಶದ ಯಾವ ಕಣದಂಗಗಳನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ? ರೈಬೋಸೋಮ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ. ಇಲ್ಲಿ ಸರಿಯಾದಂಥ ಉತ್ತರ ದಟ್ ಇಸ್ ಲೈಸೋಸೋಮ್ಗಳು ಅಂತ ಕರೀತಾರೆ. ಓಕೆ, ದೆನ್ ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸಲಾಗುವುದು? ಪೇರಲ, ಹತ್ತಿ, ಜೆಟ್ರೋಪ್, ಸಾಗುವಾನಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ದಟ್ ಇಸ್ ಜೆಟ್ರೋಪ ಬೀಜದ ಸಸ್ಯದ ಬೀಜಗಳನ್ನು ಬಳಸ್ತಾರೆ ಅಂತ. ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನು
ಜೈವಿಕ ಇಂಧನವಾಗಿ ಉಪಯೋಗಿಸುತ್ತಾರೆ ಅಂತ ಹೇಳ್ಬೋದು. ದೆನ್ ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಯಾವುದು? ಜೂನ್ 5, ಏಪ್ರಿಲ್ 22, ಮೇ 23, ಮಾರ್ಚ್ 22. ಸರಿಯಾದ ಉತ್ತರ ಮಾರ್ಚ್ 22. ಇನ್ನು ಕ್ವಾಶಿಯೋರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತದೆ? ಯಾವ ಡಿಫಿಷಿಯನ್ಸಿಯಿಂದ ಈ ಕ್ವಾಶಿಯೋರ್ಕರ್ ಡಿಸೀಸ್ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2, ದಟ್ ಈಸ್ ಕಾರ್ಬೋಹೈಡ್ರೇಟ್. ದೆನ್ ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವ ಕಾರ್ಯತಂತ್ರ ಯಾವುದು? ಹೆಚ್ಚಿನ ಬೋಧನೆ, ವಿಶೇಷ ತರಗತಿ, ಪರಿಹಾರ ಬೋಧನೆ, ಅತಿಥಿ ಉಪನ್ಯಾಸಗಳು. ನೋಡಿ, ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಏನು ಈ ಲರ್ನಿಂಗ್ ಗ್ಯಾಪ್ ಆಗಿರುತ್ತಲ್ಲ, ಅದನ್ನು ಯಾವ ರೀತಿ ನಾವು ಮಗುವಿನಲ್ಲಿ ತುಂಬಬಹುದು ಅಂತಂದರೆ ಹೆಚ್ಚಿನ ಒಂದು ಕ್ಲಾಸನ್ನು ತೆಗೆದುಕೊಂಡು ಪರಿಹಾರ ಬೋಧನೆಯನ್ನು ಮಾಡುವ ಮುಖಾಂತರ ಈ ಒಂದು ಕಲಿಕೆಯ ಅಂತರವನ್ನು ಮಕ್ಕಳಲ್ಲಿ ನಾವು ಸರಿದೂಗಿಸಬಹುದು ಅಂತ. ಓಕೆ. ದೆನ್ ವಿವಿಧ ಪೋಷಣಾಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ DDTಯ ಸಾಂದ್ರತೆಗೆ ಏನೆನ್ನುತ್ತಾರೆ? ಆಹಾರ ವಿಷವಾಗುವುದು, ಜೈವಿಕ ಗಾತ್ರ ವೃದ್ಧಿ, ಆಹಾರ ಸರಪಳಿ ವೃದ್ಧಿ, ಆಹಾರ ಕಲಬೆರಕೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಜೈವಿಕ ಗಾತ್ರ ವೃದ್ಧಿ ಅಂತ. ದೆನ್ ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೀತಾರೆ? ಟಿಶ್ಯೂ, ಲಿಟ್ಮಸ್ ಕಾಗದ, ವ್ಯಾಕ್ಸ್ ಕಾಗದ, ಫಿಲ್ಟರ್ ಕಾಗದ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ದಟ್ ಈಸ್ ವ್ಯಾಕ್ಸ್ ಕಾಗದ ಅಂತ ಕರೀತಾರೆ. ದೆನ್ ಹಾಲಿನ ಪುಡಿಯ ಕಲಬೆರಕೆಗೆ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುವು? ಯೂರಿಯಾ ಮತ್ತು ಸೋಡಾ, ಪಿಷ್ಟ ಮತ್ತು ಸಕ್ಕರೆ, ಚಾಕ್ ಪುಡಿ ಮತ್ತು ಸುಣ್ಣ, ಸೋಡಾ ಮತ್ತು ಉಪ್ಪು. ಇಲ್ಲಿ ಚಾಕ್ ಪುಡಿ, ಸುಣ್ಣ ಏನು ಮಾಡ್ತಾರೆ? ಇದು ಕಲರ್ ಬರಲಿಕ್ಕೆ ಹಾಕ್ತಾರೆ. ಆಮೇಲೆ ಪಿಷ್ಟ ಮತ್ತು ಸಕ್ಕರೆಯನ್ನು ಹೆಚ್ಚು ಹಾಲಿನ ಪುಡಿ ಜೊತೆಗೇ ಇದನ್ನೇನು ಮಾಡ್ತಾರೆ? ಯೂಸ್ ಮಾಡಿ ಕಲಬೆರಕೆ ಮಾಡುವಂಥದ್ದು. ಓಕೆ, ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಪಿಷ್ಟ ಮತ್ತು ಸಕ್ಕರೆ. ಇನ್ನು ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವಿಧ ಯಾವುದು? ನೇರ ವಿದ್ಯುತ್, ಶುಷ್ಕ ಕೋಶದ ವಿದ್ಯುತ್, ಪರ್ಯಾಯ ವಿದ್ಯುತ್, ಸೌರಕೋಶದ ವಿದ್ಯುತ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಪರ್ಯಾಯ ವಿದ್ಯುತ್. ಅಂದರೆ ಅಲ್ಟರ್ನೇಟ್ ಕರೆಂಟ್ ಇರುತ್ತೆ ನಮ್ಮಲ್ಲಿ AC ಫಾರ್ಮಲ್ಲಿ. ಓಕೆ. ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ? ಡಾಕ್ಟರ್ CNR ರಾವ್. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಡಾಕ್ಟರ್ ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಇವರು ಮೊದಲ ಕನ್ನಡಿಗರು ಅಂತ ಹೇಳ್ಬೋದು. ಅಂದರೆ ಕನ್ನಡದ ವಿಜ್ಞಾನಿ, ಮೊದಲ ಕನ್ನಡ ವಿಜ್ಞಾನಿ ಅಂತ ಹೇಳ್ಬೋದು. ಇನ್ನು ICTU ವಿಸ್ತರಣಾ ರೂಪ ಏನು ಅಂತ ಕೇಳಿದ್ದಾರೆ? ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಆ್ಯಂಡ್ ಕನ್ಫರ್ಮೇಷನ್ ಟೆಕ್ನಾಲಜಿ, ಇಂಟರ್ನಲ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇಂಟರ್ ಕನೆಕ್ಟೆಡ್ ಟೆಕ್ನಾಲಜಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಇಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳ್ಬೋದು. ದೆನ್ ಇಲ್ಲಿ CaH2PO4 ರಾಸಾಯನಿಕ ಸೂತ್ರ ಹೊಂದಿರುವ ರಾಸಾಯನಿಕವನ್ನು ಹೆಸರಿಸಿ. ಯಾವುದು? ಯೂರಿಯಾ, ಸೂಪರ್ ಫಾಸ್ಫೇಟ್, ಅಮೋನಿಯಂ ಫಾಸ್ಫೇಟ್, ಸೋಡಿಯಂ ಫಾಸ್ಫೇಟ್. ಸರಿಯಾದ ಉತ್ತರ ಸೂಪರ್ ಫಾಸ್ಫೇಟ್ ಅಂತ ಹೇಳ್ಬೋದು. ದೆನ್ ಇವುಗಳಲ್ಲಿ ಲಿವರ್ ಫ್ಲೂಕ್ನ ವಿಸರ್ಜನಾಂಗ ಯಾವುದು? ಮೂತ್ರಪಿಂಡ, ಫ್ಲೇಮ್ ಸೆಲ್, ನೆಫ್ರಿಡಿಯಂ, ಮಾಲ್ಫಿಜಿಯನ್ ಟ್ಯೂಬ್ಯೂಲ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಫ್ಲೇಮ್ ಸೆಲ್. ಓಕೆ. ದೆನ್ ಈ ಕೆಳಗಿನ ಸಮುದ್ರದ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು? ಚಿಪ್ಪು ಮೀನು, ನಕ್ಷತ್ರ ಮೀನು, ಸಮುದ್ರ ಕುದುರೆ, ತಿಮಿಂಗಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ದಟ್ ಈಸ್ ಸಮುದ್ರ ಕುದುರೆ ಅಂತ, ಸಿ ಹಾರ್ಸ್. ಅದು ನಿಜವಾದ ಮೀನು ಅಂತ. ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಎಪಿಕಲ್ಚರ್, ಸಿರಿಕಲ್ಚರ್, ಅಕ್ವಾಕಲ್ಚರ್, ವರ್ಮಿ ಕಲ್ಚರ್. ಇಲ್ಲಿ ಸರಿಯಾದಂಥ ಉತ್ತರ ವರ್ಮಿ ಕಲ್ಚರ್ ಅಂತ ಹೇಳ್ಬೋದು. ಇಲ್ಲಿ ಎಪಿಕಲ್ಚರ್ ಅಂತಂದ್ರೇನು? ಜೇನು ಸಾಗಾಣಿಕೆ ಮಾಡುವಂಥದ್ದು. ಸಿರಿಕಲ್ಚರ್ ಅಂದ್ರೆ ರೇಷ್ಮೆ ಸಾಗಾಣಿಕೆ ಮಾಡುವಂಥದ್ದು. ಅಕ್ವಾಕಲ್ಚರ್ ಅಂತಂದ್ರೇನು? ಫಿಶ್ ಮಾಡುವಂಥದ್ದು. ವರ್ಮಿ ಕಲ್ಚರ್ ಅಂದರೆ ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನಕ್ಕೆ ವರ್ಮಿ ಕಲ್ಚರ್ ಅಂತ ಕರೀತಾರೆ. ಓಕೆ. ಆ್ಯಂಡ್ ದೇಹದಲ್ಲಿ ನೀರನ್ನು ಹಿಡಿದಿರುವಲ್ಲಿ ಇದು ಸಹಾಯ ಮಾಡುತ್ತದೆ. ಯಾವುದು? ಖನಿಜಗಳು, ನಾರು ಪದಾರ್ಥ, ಪ್ರೋಟೀನ್, ವಿಟಮಿನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ ಖನಿಜಗಳು. ಏನು ಮಿನರಲ್ಸ್ ಏನಿರುತ್ತೆ ಅವು ಏನು ಮಾಡ್ತಾರೆ? ನಮ್ಮ ಬಾಡಿಯಲ್ಲಿರ್ತಕ್ಕಂಥ ನೀರನ್ನು ಅಬ್ಸರ್ವ್ ಮಾಡಿ ಇಟ್ಕೊಂಡಿರ್ತಾವೆ. ದೆನ್ ವಿಟಮಿನ್ ಮತ್ತು ಖನಿಜಗಳು ಏನಿದು?
ದೇಹದ ನಿಯಂತ್ರಕಗಳ, ಶಕ್ತಿ ಕೊಡುವ ಆಹಾರಗಳ, ದೇಹವರ್ಧಕಗಳ, ಶಕ್ತಿ ಉತ್ಪಾದಕರ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ ದೇಹ ನಿಯಂತ್ರಕಗಳು ಅಂತ. ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ವಿಟಮಿನ್ ಮತ್ತು ಖನಿಜಗಳು ಭಾಳ ಪ್ರಮುಖವಾದವು. ಆ್ಯಂಡ್ ಉಭಯಚರ ಪ್ರಾಣಿಗೆ ಉದಾಹರಣೆ ಯಾವುದು? ಆಂಫಿಬಿಯನ್ಗೆ ಉದಾಹರಣೆ ಕೇಳಿದ್ದಾರೆ. ಬಾತುಕೋಳಿ, ಕಪ್ಪೆ, ಹೈಡ್ರಾ, ಮೊಸಳೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಕಪ್ಪೆ ಅಂತ ಹೇಳ್ಬೋದು. ಆ್ಯಂಡ್ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ. ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಮೀಥೇನ್, ಗಂಧಕದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಮೀಥೇನ್, ಇಂಗಾಲದ ಡೈಆಕ್ಸೈಡ್ ನೀರಾವಿ, ಆಮ್ಲಜನಕ, ನೈಟ್ರಸ್ ಆಕ್ಸೈಡ್ ನೀರಾವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಮೀಥೇನ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತ. ಸೊ ಇವು ವಾಯುಮಂಡಲದಲ್ಲಿರ್ತವೆ. ಇವು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ಪ್ರಮುಖವಾದಂಥ ಒಂದಿಷ್ಟು ಹೈಲೈಟನ್ನು ಮಾಡಿ ಅದರ ಮೇಲೆ ಕೇಳಬಹುದಾದ ಮತ್ತು ಕೇಳಿದ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಚರ್ಚಿಸಿದ್ದೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್